ಮಡಿಕೇರಿ ನಗರದ ಗಾಂಧಿ ಮೈದಾನದ ಮುಂಭಾಗದಲ್ಲಿ ನಿಯಮ ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ, ಸಂತೆಯಲ್ಲಿ ನಗರಸಭೆಯ ಸಿಬ್ಬಂದಿಗಳಿಂದ ಅಕ್ರಮ ಸುಂಕ ವಸೂಲಿ, ನಗರದ ರಸ್ತೆಗಳ ಗುಂಡಿ ಮುಚ್ಚುವುದು, ಮೀನು ಮಾರಾಟ ಟೆಂಡರ್ ಹಾಗೂ ದೇಚೂರಿನಲ್ಲಿ ರಸ್ತೆ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ಮಡಿಕೇರಿ ನಗರಸಭೆಗೆ ಮುತ್ತಿಗೆ ಹಾಕುವುದಾಗಿ ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಮುಖರು ಎಚ್ಚರಿಕೆ ನೀಡಿದ್ದಾರೆ. ಮಂಗಳವಾರ ಸುಮಾರು 50 ಜನರನ್ನು ಒಳಗೊಂಡ ಕೊಡಗು ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಮಡಿಕೇರಿ ನಗರಸಭೆಗೆ ತೆರಳಿ ಮನವಿಯನ್ನು ಸಲ್ಲಿಸಿದ್ದು, 7 ದಿನಗಳ ಒಳಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡದಿದ್ದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸಿ ನಗರಸಭೆಗೆ ಮುತ್ತಿಗೆ ಹಾಕುವುದಾಗಿ ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾಧ್ಯಕ್ಷ ಪ್ರಸನ್ನ ಭಟ್ ಎಚ್ಚರಿಕೆ ನೀಡಿದ್ದಾರೆ. ಕಟ್ಟಡ ಅಂತ ಸ್ವಯಂ ಸದಸ್ಯರುಗಳೇ ಘೋಷಣೆ ಮಾಡಿದ್ದು, ಕಮಿಷನರ್ ಅವರು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅಕ್ರಮ, ನಿಲ್ಲಿಸಲಿಕ್ಕೆ ನಾವು ಒಂದು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇವತ್ತಿನ ತನಕ ಯಾವುದು ಆ ಅಕ್ರಮ ಕಟ್ಟಡದ ಬಗ್ಗೆ ಇವರು ಧ್ವನಿ ಎತ್ತಿಲ್ಲ. ತಕ್ಷಣ ಅದನ್ನು ಕ್ರಮವನ್ನು ಕಟ್ತಾ ಇರೋದನ್ನು ನಿಲ್ಲಿಸಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕಟ್ಕೊಳ್ಳಿ. ಅದಾಗೋ ತನಕ ಅಕ್ರಮ ಕಟ್ಟಡವನ್ನು ತಕ್ಷಣ ನಿಲ್ಲಿಸಬೇಕು. ಇದು ಯಾರ ಒತ್ತಡ ಇದೆ? ಖಾಲಿ ಸದಸ್ಯರ ಒತ್ತಡ ಇದೆಯೋ ಅಥವಾ ಬೇರೆ ಪಕ್ಷದವರ ಒತ್ತಡ ಇದೆಯೋ ಅದು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಅವರು ಸಾರ್ವಜನಿಕರಿಗೆ ನಮಗೆ ಮಾಹಿತಿಯನ್ನು ತಿಳಿಸಬೇಕು. ಇದು ಮೊದಲನೇ ಅಂಶ. ಎರಡನೇ ಅಂಶ, ಮಾರುಕಟ್ಟೆಯಲ್ಲಿ ಸನ್ಮಾನ್ಯ ಸತ್ಯನಾರಾಯಣ ಎಂಬವರು ಯಾವುದೇ ರಶೀದಿ ಕೊಡದೆ ಸುಂಕ ವಸೂಲಿ ಮಾಡಿದ್ದು ಪ್ರತಿಯೊಬ್ಬರಿಗೂ ಬಹಿರಂಗ ಆಗಿದೆ. ಸತ್ಯನಾರಾಯಣ ಎಂಬ ವ್ಯಕ್ತಿಯನ್ನು ಇವರು ತಾತ್ಕಾಲಿಕವಾಗಿ ತುರ್ತು ಸಭೆ, ಸದಸ್ಯರ ತುರ್ತು ಸಭೆಯನ್ನು ಕರೆದು ಆ ಸಭೆಯಲ್ಲಿ ತೀರ್ಮಾನ ಗಂಟ ಸತ್ಯನಾರಾಯಣ ಸುಂಕ ವಸೂಲಿ ಮಾಡಿ ಜೋಬು ಹಾಕೊಂಡಂಥ ಸತ್ಯನಾರಾಯಣನ ಅಮಾನತಿನಲ್ಲಿಡಬೇಕು. ನಂತರ ತುರ್ತು ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆದ ರೀತಿಯಲ್ಲಿ ನಡ್ಕೋಬೇಕು. ಅದು ಎರಡನೇ ಅಂಶ. ಮೂರನೇ ಅಂಶ, ಕೋಳಿ ಮಾರ್ಕೆಟು ಮತ್ತು ನಮ್ಮ ಮೀನು ಮಾರ್ಕೆಟ್ ಅವ್ರಿಗೆ ಭಾಳ ವರ್ಷಗಳಿಂದ ಅನ್ಯಾಯ ಆಗ್ತಿದೆ. ಮರು ಟೆಂಡರೀಕರಣ ಈಗಾಗಲೇ ಪೇಪರ್ ಕೊಟ್ಟಿದ್ದಾರೆ. ಹಳೆ ರೇಟಿನಲ್ಲೇ ಬಡ ವ್ಯಾಪಾರಸ್ಥರು ತಿಂಗಳಿಗೆ 40-50 ಸಾವಿರ ಕೊಟ್ಟು ಮೀನಿನ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂದರೆ ಹೆಂಗಾರೆ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಇವರು 5,000 10,000 ಬಾಡಿಗೆ ಯಾಕೆ ಇಟ್ಕೊಂಡಿದ್ದಾರೆ? ಮೀನಿನ ಮಾತು ನಮ್ಮ ಕೋಳಿ ಅಂಗಡಿಯ ಮರು ಟೆಂಡರೀಕರಣ ಆಗಬೇಕು. ಹಳೆ ರೇಟಿನಲ್ಲಿ ಬಡ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಬಾರ್ದು. ಮೂರನೇ ಅಂಶ. ಮತ್ತು ಮಳೆಗಾಲದಿಂದ ಮುಂಚೆ ರಾಜಕಾಲುವೆಗಳು, ಚರಂಡಿಗಳನ್ನು ಸ್ವಚ್ಛತೆಗೊಳಿಸಬೇಕು. ಮತ್ತು ಫಾರಂ ನಂಬರ್ 3 ವಿಳಂಬ ಆಗ್ತಿದೆ, ಅದರ ಬಗ್ಗೆ ಬಹಳ ಗಮನ ಹರಿಸಬೇಕು. ಇಚ್ಛಾಶಕ್ತಿ ಇದ್ದವರು ಕಮಿಷನರು ಇವತ್ತು ಬೆಳಗ್ಗೆ 7 ಗಂಟೆಗೆ ಹೋಗಿ ಕೆಲಸ ಮಾಡೋಂಥದ್ದನ್ನು ನಾವು ಕನ್ನಡ ಕಂಡಿರುವಂಥದ್ದು. ಆದರೆ ನಿಮ್ಮ ಇಚ್ಛಾಶಕ್ತಿಗೆ ಕೆಲವು ಸದಸ್ಯರುಗಳು ನಿಮಗೆ ಕೆಲಸ ಮಾಡಲು ನೇರವಾದ ಆಪಾದನೆ ಮಾಡ್ತಿದ್ದೀವಿ. ಯಾಕಂದರೆ ಯಾವುದೇ ಕೆಲಸಕ್ಕೂ ನೀವು ಮುಂದೆ ನಿಂತು ಮಾಡೋಂಥವ್ರು. ಈ ಗಾಂಧಿ ಮೈದಾನದ ಮುಂಭಾಗದ ಕಟ್ಟಡವನ್ನು ನೀವೇ ಹೇಳಿದ್ದೀರಿ, ನೋಟಿಸ್ ವಿತರಣೆ ಮಾಡಿದ್ದೀರಿ, ಹಾಗೂ ಅದು ಅಕ್ರಮ ಅಂತ ಹೇಳಿದ್ದೀರಿ. ಇನ್ನೂ ನಿಲ್ಲಿಸೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಯಾಕೆ? ಒಂದನೇ ಪ್ರಶ್ನೆ. ನಿಮಗೆ ಶಕ್ತಿ ಇದೆ, ಆದರೆ ನಿಲ್ಲಿಸಬಾರ್ದು ಅಂತ ಕುಮ್ಮಕ್ಕು ನೀಡಿ ನಿಮಗೆ ಕಟ್ಟಾಗ್ತಿರೋವಂಥ ಪಕ್ಷವಾದರೂ ಯಾವುದು? ನೇರವಾದ ಆಪಾದನೆ ಪಕ್ಷವಾದರೂ ಯಾವುದು? ಅದು ನಮಗೆ ನೇರ ಉತ್ತರ ಕೊಡಬೇಕು. ಎರಡನೇದು, ನೀವು ಮಾಡ್ತಿರೋ ಕೆಲಸ ನಮ್ಮ ಕ್ಲೀನಿಂಗ್ ವಿಷಯದಲ್ಲಾಗಲಿ ಅದರ ಬಗ್ಗೆ ನಾವೇನು ಮಾತಾಡಲ್ಲ. ನಾವು ನಿಮ್ಮ ಹಿಂದೆ ಇದ್ದೀವಿ, ತೋರಿಸ್ತಾ ಇದ್ದೀವಿ. ತೋರಿಸಿದ ಕೆಲಸವನ್ನು ನೀವು ಮಾಡಿಕೊಡ್ತಿದ್ದೀರಾ, ಅದರ ಬಗ್ಗೆ ನಾವೇನು ಮಾತಾಡಲ್ಲ. ಚರಂಡಿ ವಿಷಯ, ಹಾಗೂ ರಸ್ತೆ ಗುಂಡಿ ಮುಚ್ಚೋ ವಿಷಯ, ಹಾಗೂ ಮೀನು ಟೆಂಡರೀಕರಣ, ಮರು ಟೆಂಡರೀಕರಣ ಪಾರ್ಕ್ನವರು ಬಡವರು ಮಾಡ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಇಚ್ಛಾಶಕ್ತಿ ಇದೆ, ಆದರೆ ಕೆಲವರು ಒತ್ತಡ ಹೈ ಅಮೌಂಟ್ಗೆ ರೈಸ್ ಮಾಡಿಸಿ ಕೊಡಿ ಎನ್ನುವುದು ಸಹಿತ ನಿಮ್ಮ ಮೇಲೆ ಒತ್ತಡ ಹೋಗಿದ್ದಾರೆ ಅಂತ ನಮಗೆ ಖಂಡಿತವಾಗಲೂ ಗೊತ್ತಿದೆ. ಇದನ್ನು ನಿಜವಾದ ಕಮಿಷನರು, ನಿಮಗೆ ಕೆಪಾಸಿಟಿ ಇದೆ, ಇಲ್ಲಿಯವರೇ ನಿಮ್ಮ ಮೇಲೆ ಒತ್ತಡ ತುಂಬ ಇದೆ. ಕೊಡಗು ಅಭಿವೃದ್ಧಿ ಸಮಿತಿ ನಿಮಗೆ ಹಿಂದೆ ಇದೆ, ಆದರೆ ನೀವು ಇದನ್ನು ಕೆಲಸ ಮಾಡಿ ತೋರಿಸ್ಬೇಕು. ನಿಮ್ಮ ಹಿಂದೆ ಇದೆ, ಇದನ್ನು ತಕ್ಷಣ ಕ್ರಮ ಜರುಗಿಸಬೇಕು. ನಮಗೆ ನಿಮಗೆ ಧಿಕ್ಕಾರ ಹಾಕೋಕ್ಕೆ ಇಷ್ಟ ಇಲ್ಲ, ಹೋರಾಟ ಮಾಡಲಿಕ್ಕೆ ಇಷ್ಟ ಇಲ್ಲ. ನೀವು ಒಳ್ಳೆ ವ್ಯಕ್ತಿಗಳಿಗೆ ನಾವು ಧಿಕ್ಕಾರ ಹಾಕಿದ್ರೆ ನಮಗೆ ಅದು ಶೇಮ್ ಆಗ್ತದೆ. ಇನ್ನೂ 7 ದಿವಸದೊಳಗಡೆ ಅದ್ರ ಮೇಲೆ ಕ್ರಮ ಜರುಗಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಕಟ್ಟುವಂಥ ವ್ಯವಸ್ಥೆಗಳಾಗಲಿ ಇದು ತಕ್ಷಣ ಜಾರಿ ಮಾಡಬೇಕು ಅಂತ ತಮ್ಮ ಮುಂದೆ ಓದಿ ಹೇಳ್ತಾ ಇದ್ದೀವಿ. ಕಮಿಷನರೇ, ನಿಮ್ಮ ಮೇಲೆ ಗೌರವ ಇದೆ, ಉಳಿಸ್ಕೊಳ್ಳಿ. ನಿಮ್ಗೆ ಯಾರು ಕಟ್ಟಾಗ್ತಾ ಇದ್ದಾರೆ ಅದನ್ನು ಬಹಿರಂಗಪಡಿಸಿ ಅದಕ್ಕೆ ತಕ್ಕ ಶಾಸ್ತ್ರಿ ಮುಂದಿನ ಚುನಾವಣೆಯಲ್ಲಿ ಕೊಡಗು ಸಮಿತಿ ತೋರಿಸ್ತೀವಿ ಅಂತ ನಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಓದಿ ಹೇಳ್ತೀವಿ, 7 ದಿವಸದಲ್ಲಿ ಕೆಲಸ ಮಾಡಿ ಕೊಡ್ತೀವಿ. ಪ್ರತಿಯೊಂದು ಕಾನೂನು ಇಂಚು ಗೊತ್ತು. ಯಾವುದನ್ನು ಹೇಗೆ ಬೀಗ ಹಾಕ್ಸ್ಬೇಕು ಅನ್ನೋದು ತಾಯಿರವ್ರಿಗೆ ಗೊತ್ತಿಲ್ವಾ?
ಯಾಕೆ ನೀವೆಲ್ಲ ಮಾಮೂಲಿ ನೋಡಿ 2 ಶೆಟ್ರು ಇಲ್ಲಿ ಬಂದಿದ್ದಾರೆ, ಧೈರ್ಯವಾಗಿ ಕೆಲಸ ಮಾಡೋ ಹೋರಾಟಗಾರ ಇಲ್ಲಿ ಬಂದು ನಿಂತಿದ್ದಾರೆ, ಅಂಥವ್ರಿಗೆ ಸ್ಪಂದಿಸಿ ಬೀಗ ಹಾಕಿ ನಿಲ್ಲಿಸಿ ಕೆಲಸನ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ತಕ್ಷಣ ಆದೇಶ ಮಾಡಿದ್ದಾರೆ. ಸೊ ಆದೇಶ ಏನಾಗಿ ತಕ್ಷಣ ಹೇಳಿದ್ದಾರೆ, ಸ್ಪಂದನೆಯನ್ನು ಮಾಡಿದ್ದಾರೆ. ಯಾವುದೇ ಸದಸ್ಯನ ಇದಕ್ಕೆ ಅವರು ಒತ್ತಡಕ್ಕೆ ಮಣಿದಿಲ್ಲ. ನಮ್ಮ ಪೌರಾಯುಕ್ತರು ಮಾಡಿ ತೋರಿಸಿ ಹೇಳಿದ್ದಾರೆ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೇವೆ ಆದೇಶ ಮಾಡಿದ್ದಾರೆ. ಸರಿ ಸರ್, ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂದೆ ಕೆಲಸ ನಿಲ್ಲಿಸಿ, ಅದು ಪೌರಾಯುಕ್ತರ ಕೆಲಸ. ಪೌರಾಯುಕ್ತರ ಕೆಲಸ ಲೈಸೆನ್ಸ್ ಕೊಡಿ, ಕಾನೂನಾತ್ಮಕವಾಗಿ ಕೊಡಿ, ನಾವು ಬೇಡನ್ನಲ್ಲ. ನೀವು ನಿಲ್ಲಿಸಿ ಕೆಲಸನ ಚಾಲೆಂಜಿಂಗ್ ಕೆಲಸ ಮಾಡ್ತಾವ್ರು ಇಡೀ ಕೊಡಗಲ್ಲಿ ಅಂದರೆ ಅಲ್ಲಿರೋರು ಕೆಲಸದವರು 100% ಹೊರಗಡೆ ಅವರು 5 ಜನ ಬೌನ್ಸರ್ಸ್ಗಳ ಇಲ್ಲಿ ಇಟ್ಕೊಂಡ್ಬಿಟ್ಟು ಕೊಡಗಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಎದುರಿಸ್ತಾ ಇದ್ದಾರಾ? ಕೊಡಗಿನ ಜನ ಏನು ಮಂಗಗಳ ನಾವೇನು ಎದುರ್ತೀವ? ಆ ತಾಕತ್ತನ್ನ ಅವ್ರಿಗೆ ತೋರಿಸಿ, ಕಮಿಷನರ್ ಕೊಡಗಿನವನೇ ಎದುರಲ್ಲ ಅನ್ನೋದನ್ನು ತೋರಿಸೋ ತಾಕತ್ತು ಇದ್ರೆ ತೋರಿಸಿ. ಇಲ್ಲ ನಮಗೆ ಕಾನೂನು ಕೈ ಚೌಕಟ್ಟಿಗೆ ನಾವು ತಗೊಂಡ್ರೆ ಕೇಸ್ ಎದುರಲ್ಲ. ನುಗ್ಗೋ ವಿಚಾರ ಬಂದಾಗ ನುಗ್ಗೋದೆ, ಅದು ನುಗ್ಗೋ ಥರ ಮಾಡಬೇಡಿ ಅಂತ ನಿಮ್ಗೆ ಹೇಳ್ತಾರೆ. ಸರ್, ಇವತ್ತು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಒಂದು ಸಾಂಕೇತಿಕವಾಗಿ ಒಂದು ಮನವಿ ಸಲ್ಲಿಸುವ ಕಾರ್ಯಕ್ರಮ. ಒಂದು ಮಿನಿಮಮ್ 50 ಜನ ಬಂದು ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಮನವಿ ಅಂದರೆ 5 ರಿಂದ 10 ಜನ. ಆದರೆ ನಾವು ಇವತ್ತು 50 ಜನ ಮನವಿ ಕೊಡೋಕ್ಕೆ ಬಂದಿದ್ದೀವಿ. ಯಾಕೆ ಅಂದರೆ ಅವರಿಗೆ ನಾವು ತೋರಿಸಿದ್ದೀವಿ ಮನವಿಗೆ ಇಷ್ಟು ಜನ ಇದ್ದೀವಿ, ಇನ್ನು ಹೋರಾಟಕ್ಕೆ ನಾವು ಹೇಗೆ ನುಗ್ತೀವಿ ಅನ್ನೋದನ್ನು ಇವತ್ತು ಅವ್ರಿಗೆ ತೋರಿಸಿದ್ದೀವಿ. ಮೂಲ ಉದ್ದೇಶ ನಮ್ಮದಿದ್ದು ಗಾಂಧಿ ಮೈದಾನದ ಮುಂಭಾಗ ಕಾನೂನು ಚೌಕಟ್ಟಿನಲ್ಲಿ ಕಟ್ಟಡ ಕಟ್ಟಲಿ, ಅಲ್ಲಿ ತನಕ ಕಟ್ಟಡವನ್ನು ಕಟ್ತಾ ಇರೋದನ್ನು ನಿಲ್ಲಿಸಬೇಕು. ಎರಡನೇದು, ಮೊನ್ನೆ ಸುಂಕ ವಸೂಲಿ ಮಾಡಿದಂಥ ಸತ್ಯನಾರಾಯಣನ ತುರ್ತು ಸಭೆ ಕರೆಯೋ ತನಕ ಅಮಾನತಿನಲ್ಲಿಡಬೇಕು. ಮೂರನೇದು, ಗುಂಡಿಗಳನ್ನು ತಕ್ಷಣ ಮುಚ್ಚಬೇಕು. ನಮ್ಮ ರಾಜಕಾಲುವೆ ಮತ್ತು ಪ್ರತಿಯೊಂದು ಗುಂಡಿಗಳು ಚರಂಡಿಗಳನ್ನು ಹೂಳು ತೆಗೆಸುವಂಥ ಕೆಲಸ ತಕ್ಷಣ ಆಗಬೇಕು. ಮತ್ತು 4ನೇದು, ಮೀನು ಟೆಂಡರ್ ಹಳೆಯದಲ್ಲಿ ಏನಿತ್ತು ಅದೇ ರೀತಿಯಲ್ಲಿ ಬಡವನಿಗೆ ಅನ್ಯಾಯ ಆಗದಿರೋಂಥಲ್ಲಿ ಟೆಂಡರ್ ನಡಿಬೇಕು. ಇದೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ. ಮತ್ತು ದೇಚೂರಲ್ಲಿ ಒಂದು ಸಮಸ್ಯೆ ಇದ್ದ ರಸ್ತೆಯನ್ನೇ ಕಿತ್ತಿ ಪುನಃ ರಸ್ತೆ ಮಾಡಿದ್ದಾರೆ, ಅವ್ರಿಗೆ ಭಾಳ ಅನ್ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ, ಅದನ್ನು ಸರಿಪಡಿಸ್ಕೊಡ್ಬೇಕು ಅನ್ನೋದು ಮೇನ್ ಉದ್ದೇಶದಿಂದ ನಾವು ಇವತ್ತು ಒಂದು ಮನವಿನ ಕಮಿಷನರ್ ಕೊಟ್ಟಿದ್ದೀವಿ. 7 ದಿವಸ ಗಡುವು ನಮ್ಮ ಎಲ್ಲ ಕೊಡಗು ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯವರು, ಕುಶಾಲನಗರ, ವಿರಾಜಪೇಟೆ, ಸೋಮವಾರಪೇಟೆ ಮಹಿಳಾ ಮಣಿಗಳು, ಮಹಿಳಾ ಜಿಲ್ಲಾಧ್ಯಕ್ಷೆ ಲೀಲಾ ಶೇಷಮ್ಮ, ನಗರಾಧ್ಯಕ್ಷೆ ನಮ್ಮ ಅವ್ರ ಹೆಸರು ಹರಿಣಾಕ್ಷಿ, ಪ್ರತಿಯೊಬ್ಬರು ಬಂದಿದ್ದಾರೆ. ಇನ್ನು 7 ದಿವಸದೊಳಗೆ ಈ ಕೆಲಸವನ್ನು ಅವ್ರು ಮಾಡಿಲ್ಲ ಅಂದರೆ ಎಲ್ಲ ಸಂಘ ಸಂಸ್ಥೆ, ಅಪೋಸಿಷನ್ ಪಾರ್ಟಿ ಎಲ್ಲರನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಹೋರಾಟ, ನಗರಸಭೆಗೆ ಮುತ್ತಿಗೆ, ಅದೇ ಕೆಲಸ ಮಾಡ್ತೀವಿ. ಹಿಂದೆ ಹೊಡೆಯೋದೇ ಅಲ್ಲ, ಈ ಕೆಲಸ ಮಾಡಿಸ್ಕೋಬೇಡಿ, ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಂತ ಕೊಡಗು ಅಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಮೂಲಕ ನಾನು ಅವ್ರಿಗೆ ಮಾಹಿತಿ ನೀಡ್ತಾ ಇದ್ದೀನಿ.